ಡಾಕ್ಟರ್ ಗುರುಪಾದಪ್ಪ ನಾವಂಬಳಿಯವರು ಕಟ್ಟಿದಂಥ ಈ ಫ್ಯಾಕ್ಟ್ರಿ ಮುಂದಿನ ದಿನಗಳಲ್ಲೂ ಕೂಡ ಭಾಳ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಆಡಳಿತ ಮಂಡಳಿಯವರು ಮಾಡ್ತೀವಿ. ಬರ್ತಕ್ಕಂಥ ಕೆಲವು ದಿನದಲ್ಲಿ ಈಗ ಈ ಬೋರ್ಡಿಗೆ ಎಲೆಕ್ಷನ್ ಕೂಡ ಇದೆ. ಹಾಗೆ ಈಗಾಗಲೇ ಸುಮಾರು 20 ಜನ ಗೌರವಿತ ಸದಸ್ಯರು ತಮ್ಮ ಸಲಹೆಗಳನ್ನು ಮಾರ್ಗದರ್ಶನವನ್ನು ಈ ಹಾಲಿ ಆಡಳಿತ ಮಂಡಳಿಗೆ ಕೊಟ್ಟಿದ್ದರು. ಏನೇನು ಆಡಳಿತ ಮಂಡಳಿ ಹೋದ ವರ್ಷ ನ್ಯೂನತೆಗಳಾಗಿದ್ದು ಆ ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ಬೇಕು, ಮುಂದಿನ ದಿನ ಅದನ್ನು ತಿರುಗಾ ಇನ್ನೊಂದು ಸಾರಿ ಅದನ್ನು ಹೊರಬರಬಾರ್ದು ಅಂತಕ್ಕಂಥ ಉದ್ದೇಶದಿಂದ ನಾವು ಈಗ ಆಡಳಿತ ಮಂಡಳಿಯವರು ನಿರ್ಣಯವನ್ನು ಮಾಡ್ತೀವಿ. ಏನೇನು ಸಲಹೆ ಕೊಟ್ಟಿದ್ದಾರೆ, ಸೂಚನೆಗಳು ಕೊಟ್ಟಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ, ಚಾಚು ತಪ್ಪಿದ ಮುಂದಿನ ದಿನಗಳಲ್ಲಿ ಅದು ಸರಿಪಡಿಸತಕ್ಕಂಥ ಕೆಲಸವನ್ನು ನಾವು ಆಡಳಿತ ಮಾಡ್ತೀವಿ. ಆಡಳಿತ ಮಂಡಳಿ ಬಹುಸಂಖ್ಯಾತ ಸದಸ್ಯರು ಗೌರವ ಸದಸ್ಯರು 1 kg ಸಕ್ಕರೆಯನ್ನು ತಾವು ಪ್ರತಿ ವರ್ಷ ಗುರುಪಾದಪ್ಪ ನಾವರ್ಪಳ್ಳಿ ಇದ್ದಾಗ ಕೊಡ್ತಾ ಇದ್ದೀರಿ. ಈ ವರ್ಷ ಕೂಡ ಕೊಡಬೇಕು ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದರು. ಈ ಸಹಕಾರ ಸಕ್ಕರೆ ಕಾರ್ಖಾನೆ ಈಗಾಗಲೇ ಬಹಳಷ್ಟು ಕಷ್ಟದಲ್ಲಿದೆ. ಸುಮಾರು 721 ಕೋಟಿಗಿಂತ ಮೇಲೆ ಇವತ್ತು ಸರ್ಕಾರದ ಬಡ್ಡಿ ಸಾಲವನ್ನಿದೆ. ಸುಮಾರು ಅದರಲ್ಲಿ 69 ಕೋಟಿ 90 ಲಕ್ಷ ನಾವು ಪ್ರಥಮವಾಗಿ ಸಾಲವನ್ನು ಪಡೆದಿದ್ದೇವೆ. ಅದರಲ್ಲಿ 12 ಕೋಟಿ ನಾವು ಸಾಲವನ್ನು ಮರುಪಾವತಿ ಮಾಡಿದ್ದೀವಿ. ಸುಮಾರು 57 ಕೋಟಿ DC ಬ್ಯಾಂಕ್ ಅಸಲು ಸಾಲಕ್ಕೆ ಸುಮಾರು 661 ಕೋಟಿ ರೂಪಾಯಿ ಬಡ್ಡಿ ಮಾಡಿದ್ದಾರೆ. ಆ ಬಡ್ಡಿಯನ್ನು ಹೇಗೆ ತೀರಿಸಬೇಕು ಅಂತಕ್ಕಂಥ ಒಂದು ಇದಲ್ಲಿದ್ದೀವಿ. ನಾವು ವರ್ಷ ಅಗರ್ OTS ಮಾಡಿದರೆ ವರ್ಷ ಕಂತುಗಳಲ್ಲಿ ಆ ಹಣವನ್ನು ತೀರಿಸಬೇಕು. ಯಾಕಂದರೆ ಬ್ಯಾಂಕ್ ಉಳಿಬೇಕು, ಈ ಕಡೆ ಸಕ್ಕರೆ ಕಾರ್ಖಾನೆ ಉಳಿಬೇಕು, ಆ ಕಡೆ ರೈತರಿಗೆ ಒಳ್ಳೆಯದಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವು ನಿರ್ಣಯವನ್ನು ನಾವು ಆಡಳಿತ ಮಂಡಳಿಯಲ್ಲೂ ಕೂಡ ಮಾಡಿದ್ದೀವಿ. ಈ ವರ್ಷವೇ ನಾವು ಈ ವರ್ಷ ಪ್ರಪ್ರಥಮವಾಗಿ ಬರ್ತಕ್ಕಂಥ ಡಿಸೆಂಬರ್ ನಂತರ ಅಥವಾ ನವೆಂಬರ್ ನಂತರ ಪ್ರಥಮ ಸೀಸನ್ ಶುರುವಾದ ಕೂಡಲೇ 1 ತಿಂಗಳ ನಂತರ ನಾವು 5 ಕೋಟಿ, ತಿರ್ಗಾ ಮಾರ್ಚ್ನಲ್ಲಿ 5 ಕೋಟಿ, ಹಿಂಗೆ 10 ಕೋಟಿ ಈ ವರ್ಷ ಕಟ್ಟಬೇಕು ಅಂತಕ್ಕಂಥ ನಿರ್ಣಯವನ್ನು ನಾವು ಮಾಡಿದ್ದೀವಿ, ಬೋರ್ಡ್ನಲ್ಲಿ ಮಾಡಿದ್ದೀವಿ. ಹಾಗೆ ಈ ರೈತರಿಗೆ 1 kg ಉಚಿತ ಸಕ್ಕರೆ ಕೊಡಬೇಕು, ದಸರಾಕ್ಕಿಂತ ಮೊದಲೇ ಉಚಿತ ಸಕ್ಕರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ತದಾದ ನಂತರ ಬೇರೆ ಸಕ್ಕರೆ ಕಾರ್ಖಾನೆಗಳು FRPಗಿಂತ ನಾವು ಹೆಚ್ಚು ಕೊಟ್ಟಿದ್ದು ಮೇಲೆ ಕೂಡ ಅವ್ರು ಇನ್ನೂ 50 ರೂಪಾಯಿ ಹೆಚ್ಚು ಕೊಟ್ಟಿದ್ದಾರೆ ಅಂತ ಮಾತನ್ನು ಹೇಳಿದರು. ಅದಕ್ಕೂ ಕೂಡ ಅದು ಗಂಭೀರ ರೀತಿಯಲ್ಲಿ ಪರಿಗಣಿಸಿ ಮುಂದೆ ಡಿಸೆಂಬರ್ ಸೀಸನ್ ಶುರು ಆದಮೇಲೆ ಅದು 50 ರೂಪಾಯಿ ಕೂಡ ಬಗ್ಗೆ ಬಹಳ ಬೋರ್ಡ್ನಲ್ಲಿ ಚರ್ಚೆ ಮಾಡಿ ನಮ್ಮ ಆಡಳಿತ ಮಂಡಳಿ ಮಾಡಿ ಅದನ್ನು ಕೂಡ ರೈತರ ಖಾತೆಗೆ ಜಮಾ ಮಾಡ್ತಕ್ಕಂಥ ಕೆಲಸ. ಯಾಕಂದರೆ ಸುಮಾರು 50 ರೂಪಾಯಿ ನಿಮಗೆ ಕಾಣಿಸ್ತದೆ, ಬಟ್ ಸುಮಾರು 1 ಕೋಟಿ 50 ಲಕ್ಷ ಆಗ್ತದೆ. 1 kg ಸಕ್ಕರೆ ಕೊಟ್ಟರು ಕೂಡ 1 ಕೋಟಿ 20 ಲಕ್ಷ ಆಗ್ತದೆ. ಈ ಕೋಟಿಗಳಲ್ಲೇ ಆಗ್ತದೆ. ಯಾವ್ದು 1 kg ಕೊಟ್ಟರು ಕೋಟಿಗಳಲ್ಲೇ, ಇದು ಕೊಟ್ಟರು. ಹಾಗೆ ಕೆಲವು ಷೇರುದಾರರ ಸದಸ್ಯರು ಅವರು ಕೂಡ ಮೆಂಬರ್ ಕೂಡ ಅವರು ಕೂಡ ಇದರಲ್ಲಿ ತನ್ನ ಹಣವನ್ನು ತೊಡಗಿಸಿ ಪಾಪ ಸುಮಾರು 20 ವರ್ಷಗಳ ಕಾಲ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರು 5 kg ಸಕ್ಕರೆ ಕೊಡಬೇಕಂತ ಹೇಳಿದ್ರು. ಸುಮಾರು 4 ವರ್ಷದಿಂದ ನಾವು 1 kg ಸಕ್ಕರೆ ಕೊಡ್ತಾ ಇದ್ದೀವಿ, ಅವ್ರಿಗೆ ಸಕ್ಕರೆ ಕೊಟ್ಟಿಲ್ಲ, ಅದು ಸತ್ಯ ಇದೆ. ಬಟ್ ಬರ್ತಕ್ಕಂಥ ದಿನದಲ್ಲಿ ನಾನು ಡಿಸೆಂಬರ್ ಆದಮೇಲೆ ಸಕ್ಕರೆ ಹೊಸ ಸೀಸನ್ ಬಂದ ಮೇಲೆ ಅಗರ ಆಡಳಿತ ಮಂಡಳಿನ ಸಂಪೂರ್ಣ ಪ್ರಮಾಣದಲ್ಲಿ ಬಹುಮತವನ್ನು ರೈತರ ಆಶೀರ್ವಾದ ಮಾಡ್ತಾರೆ ಅಂದರೆ ಜನರ ಆಶೀರ್ವಾದ. ಯಾಕಂದರೆ ನಾವು ರೈತರ ಆಶೀರ್ವಾದ ಮೇಲೆ ಜನರ ಆಶೀರ್ವಾದ ಮೇಲೆ ನಾವು ಇರ್ತೀವಿ. ಅವ್ರು ಮಾಡಿದರೆ ಮುಂದೆ ಬರ್ತಕ್ಕಂಥ 2 kg ಸಕ್ಕರೆಯನ್ನು ತಾಚು ತಪ್ಪದೆ ಡಿಸೆಂಬರ್ನಲ್ಲಿ ಅವ್ರಿಗೆ ಮುಂದೆ ಯಾವ್ದಾರು ಹಬ್ಬಕ್ಕಿಂತ ಮೊದಲೇ ಕೊಡ್ತೀವಿ ಅಂತಕ್ಕಂಥ ವಾಗ್ದಾನ ಹೇಳಿ ಇದಕ್ಕೆ ಸಹಕಾರ ಮಾಡಿದಂಥ ಪೊಲೀಸ್ ಇಲಾಖೆ ಎಲ್ಲ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳಿಗೂ, ನನ್ನ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನನ್ನ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೂ ಹಾಗೂ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲಾಜಿ ಸಾಹೇಬ್ರವರಿಗೂ ಹಾಗೂ ನಮ್ಮೆಲ್ಲ ಆಡಳಿತ ಮಂಡಳಿಗೆ, ಹಾಗೆ ಬಹಳ ಮಾರ್ಮಿಕವಾಗಿ ಅಣ್ಣನ ಮೇಲೆ ಪ್ರೀತಿ ಅಂದರೆ ಇಲ್ಲಿ ಅಣ್ಣ ತಮ್ಮ ಅಂದರೆ ಹಿಂಗಿದ್ದೀವಿ ಲಕ್ಷ್ಮಣ ಇದ್ದಂಗೆ ಅವ್ರು ಹೇಳಿದ್ರು. ನನಗೆ ಆ ಟೈಮದಲ್ಲಿ ಕಣ್ಣೀರು ಬರ್ತಾ ಇತ್ತು. ಅಂದರೆ ತಮ್ಮ ಪಡಿಬೇಕು ಕೂಡ ಒಂಥರ ಮನುಷ್ಯಂಗೆ ಇದು ಬರಬೇಕು ಅಂತಕ್ಕಂಥದ್ದು. ಹಾಗೆ ನಾವು ಅಂದರೆ ಬೆನ್ನೆಲುಬಾಗಿ ನಿಂದಿರಬೇಕಾದ್ರೆ ಆ ರೀತಿ ಇರಬೇಕು ಅಂತಕ್ಕಂಥ ಮಾತು. ಹಾಗೆ ನೀವು ಹೇಗೆ ರೈತರು ನನ್ನ ಜೊತೆ ನಿಂತಿದ್ದೀರಿ, ಅದೇ ರೀತಿ ನನ್ನ ತಮ್ಮರು ಕೂಡ ನಿಂತಿದ್ದಾರೆ. ಮುಂದಿನ ಬರ್ತಕ್ಕಂಥ ದಿನದಲ್ಲಿ ಏನು ಸಲಹೆ ಕೊಟ್ಟಿದ್ರು ಮಾರ್ಗದರ್ಶನ, ರೈತರು ಆ ಸಲಹೆನ ಚಾಚು ತಪ್ಪದೆ ಅವರನ್ನು ಕೂಡ ಈ ಬೋರ್ಡ್ನಲ್ಲಿ ತಗೊಳ್ಬೇಕು ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ರು. ಅದನ್ನು ಚಾಚು ತಪ್ಪದೆ ನಮ್ಮೆಲ್ಲ ಆಡಳಿತದ ಸದಸ್ಯರಿಗೆ, ಗೌರವಿತ ರೈತ ಬಾಂಧವರಲ್ಲಿ ಕೂಡ ಒಂದು ಇದು ಮಾಡಿ ಅದು ಬರ್ತಕ್ಕಂಥ ಇದನ್ನು ಮಾಡ್ತೀನಿ. ಆ ಒಳ್ಳೆ ನೇತೃತ್ವ ವಹಿಸಿ ಸಕ್ಕರೆ ಕಾರ್ಖಾನೆ ಎಂದೂ ಕೂಡ ನಿಲ್ಲಬಾರ್ದು. ಎಷ್ಟೇ ಸಾಲ ಆಗಲಿ ಆ ಸಾಲವನ್ನು ತೀರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. 2 ಬ್ಯಾಂಕು ಕಾರ್ಖಾನೆ ಉಳಿಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಬಹಳ ಮಾರ್ಮಿಕವಾಗಿ ಸಲಹೆ ಸೂಚನೆಗಳು ಭಾಳ ಸುಮಾರು 11:30ಯಿಂದ 2:30 ಗಂಟೆವರೆಗೆ ಇವತ್ತು ರೈತರ ಸದಸ್ಯರು, ಗೌರವಿತ ಬಾಂಧವರು ಕೂಡ ಕುಂತು ಇವತ್ತು ಸಲಹೆ ಮಾರ್ಗದರ್ಶನ ಹೇಳಿದ್ರು ಕೂಡ ಅದಕ್ಕೆ ನಾವು ಚಾಚುದ ಮುಂದಿನ ದಿನದಲ್ಲಿ ಸರಿಪಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತೀವಿ. ಕೆಲವು ಫೀಲ್ಡ್ಗಳಿಗೆ ನಮ್ಮ ಬುಕ್ಗಳು ಹೋಗಿಲ್ಲ ಅಂತ ಹೇಳಿದ್ರು, ಬಟ್ 99.8%, 95% ಮೇಲೆ ನಾವು ಬುಕ್ಗಳನ್ನು ಸರಬರಾಜು ಮಾಡಿದ್ದೀವಿ. ಕೆಲವು ಬುಕ್ ಮುಟ್ಟಿಲ್ಲ, ಅದನ್ನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಮುಂದಿನ ಅದನ್ನು ಕೂಡ 5.5% ಅದನ್ನು ಕೂಡ ಕರೆಕ್ಷನ್ ಮಾಡಿಕೊಂಡು ಅವ್ರಿಗೆ ಬುಕ್ ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಎಲ್ಲಿ ಕಟಾವು ಗ್ಯಾಂಗ್ಗಳು ಕರೆಕ್ಟಾಗಿ ಕಟಾವು ಮಾಡ್ತಾ ಇಲ್ಲ, ಕಬ್ಬು ಒಂದು ಕೆಳಗಡೆ ಒಂದೊಂದು ಗೇಣು ಇಟ್ಟು ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಸರಿಪಡಿಸ್ತಕ್ಕಂಥ ಕೆಲಸ ನಾವೇ ಒಂದು ಟೀಮ್ ಮಾಡಿ
ತಾಲೂಕು ವೈಸ್ ಟೀಮ್ ಮಾಡಿ ತಾಲೂಕಾ ಡೈರೆಕ್ಟರ್ಗಳಿಗೆ ಒಂದು 4 ದಿವಸ ಆ ಭಾಗದಲ್ಲಿ ತಿರುಗತಕ್ಕಂಥ ಕೆಲಸವನ್ನು ಗಾಡಿಗಳನ್ನು ಕೊಟ್ಟು ಇದು ಮಾಡಿ ಅವರಿಗೆ ಆ ಭಾಗದಲ್ಲಿ ತಿರುಗಿಸಿ ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಅವ್ರ ಸಮಸ್ಯೆಗಳೇನು ಅರಿತು ಮತ್ತು ನಾವು ಯಾವ ರೀತಿ ಕರೆಕ್ಷನ್ ಮಾಡಬೇಕು ಅಂತಕ್ಕಂಥ ನಾವು ಬೋರ್ಡ್ನಲ್ಲಿ ಚರ್ಚೆ ಮಾಡಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಧನ್ಯವಾದಗಳು ತಮ್ಮೆಲ್ಲ ಪೂರ್ವ.